ಹಾಯ್ ಫ್ರೆಂಡ್ಸ್, ಇವಾಗ ನೋಡ್ರಿ ಇದನ್ನು ಇದು ಮುಂದ್ಗಡೆ ಪ್ರಿಂಟ್ ಇದನ್ನು ಟಿಚ್ ಮಾಡ್ಕೊಂಬರ್ರಿ. ಇದನ್ನು ಫ್ರಂಟ್ ಮುಂಚೆ ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಓವರಲ್ಲ ಲೈನಿಂಗ್ ಅಲ್ಲ, ಬ್ಲೌಸು ಲೈನಿಂಗ್ ಆಯ್ತಲ್ಲ. ಇವಾಗ ಹಿಂಗೆಲ್ಲ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಇವಾಗ ಕಟಿಂಗ್ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಲೈನಿಂಗ್ ಅಟ್ಯಾಚ್ ಮಾಡಿ, ಇದು ಫ್ರಂಟು, ಇದು ಬ್ಯಾಕು. ಈಗ ಇನ್ನೊಂದು ಮಾಡ್ಕೊಳಂಗ ಫ್ರೆಂಡ್ಸ್. ಇವಾಗ ಇದು ಇನ್ನೊಂದು ಟಚ್ ಮಾಡೋಣ, ಇನ್ನೊಂದು ಸೈಡ್ ಇರೋದು. ಇವಾಗ ಈಗ ಬಂದಿದೆ ನೋಡಿ ಫ್ರೆಂಡ್ಸ್. ಇದು
ಇದು ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಇವಾಗ ಈ ಕ್ರಾಸ್ ಬೆಲ್ಟ್ ಹಚ್ಬೇಕು, ಟೆಕ್ಸ್ ಹಿಡಿಬೇಕು. ಇವಾಗ ಟೆಕ್ಸ್ ಹಿಡಿದು ಕ್ರಾಸ್ ಬೆಲ್ಟ್ ಹಚ್ಬೇಕು. ಸಾಸಿವೆ ಜೀರಿಗೆ ಹಾಕ್ತೀನಿ ಫ್ರೆಂಡ್ಸ್. ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಕರಿಬೇವು ಹಾಕೋಷ್ಟೊತ್ತಿಗೆ ಇಲ್ಲಿ ಇದನ್ನು ಹಾಕ್ತಾಯಿದ್ದೀನಿ ನೋಡಿರಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಇವಾಗ ಇದನ್ನು ಹಾಕ್ತಾಯಿದ್ದೀನಿ, ಜವಳಿಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ದೀನಿ ಅಂತಂದೆಲ್ಲ. ಈಗ ಇದಕ್ಕೆ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಹಾಕ್ಬೇಕು. ಆಮೇಲೆ ಸ್ವಲ್ಪ ಗುರಳ್ ಪುಡಿ, ಶೇಂಗಾ ಪುಡಿ ಹಾಕ್ಬೇಕು ಇದಕ್ಕೆ ಲಾಸ್ಟಿಗೆ. ಇವಾಗ ದೊಡ್ಡ ಉಪ್ಪು ಹಾಕ್ಬಿಡ್ತೀನಿ, ಯಾಕಂದರೆ ಇದು ಸ್ವಲ್ಪ ಕುದಿಲಿ ಭಾಳ ಹೊತ್ತು ಒಂಚೂರು. ಯಾಕಂದರೆ ಸ್ವಲ್ಪ ಗುರಳ್ ಪುಡಿ ಹಾಕ್ತೀನಲ್ಲ, ಒಂಚೂರು ನೀರಿನಂಗೆ ಮಾಡ್ತೀನಿ, ಸ್ವಲ್ಪ ಅಂದಕ್ಕಾಗಂಗೂ. ಇದನ್ನು ಗಟ್ಟಿಗೂ ಮಾಡ್ಬೋದು, ರೊಟ್ಟಿಗೂ ಹಾಕಿ ಎರಡೂ ಬರಂಗೆ ಮಾಡ್ತೀನಿ. ಇಲ್ಲೊಂದು ಚೀಟಿಗೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಅರಿಶಿನ ಪುಡಿ ಹಾಕಿ ಆಯಿತು. ಇವಾಗ ಖಾರದ ಪುಡಿ ಹಾಕ್ತೀನಿ, ಅಚ್ಚ ಖಾರದ ಪುಡಿ. ಎಷ್ಟು ಖಾರ ಬೇಕಷ್ಟು ನೋಡಿ ಹಾಕ್ಕೊಳೋದು. ಸ್ವಲ್ಪ ನಾವು ಖಾರ ಭಾಳ ತಿಂತಿದ್ದೀವಿ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊತ ಇದ್ದೀನಿ ಫ್ರೆಂಡ್ಸ್. ಇವಾಗ ಇದಕ್ಕೆ ನೀರು ಹಾಕ್ಕೊತ ಇದ್ದೀನಿ, ಯಾಕಂದರೆ ಇವಾಗ ಸ್ವಲ್ಪ ನೀರು ಹಾಕಿ ಆಮೇಲೆ ಗುರಳ್ ಹಾಕ್ತೀನಿ ಲಾಸ್ಟಿಗೆ, ಸ್ವಲ್ಪ ಕುದಿ ಬಿದ್ದಿದ ಮೇಲೆ. ಘಾಟ ಇನ್ನು ಸ್ವಲ್ಪ ಹಾಕ್ತೀನಿ ನೀರು, ಅಲ್ಲಿ ಕುದ್ಕೊಂಡು ಅದು ಹಾಕೋಣಷ್ಟಕ್ಕೆ ಅಷ್ಟು ಹಾಕತ್ತೆ ಅಷ್ಟು. ಕ್ಲೋಸ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಇವಾಗ ಇಲ್ಲಿ ಅಕ್ಕಿ ತೊಳಿತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ಇವಾಗ ಅನ್ಕೊಳ್ಬೇಕು. ಸಾಂಬಾರು ಐತಿ, ಹಂಗಾಗಿ ಬರೀ ಅನ್ನ ಒಂದೇ ಮಾಡ್ಬೇಕು. ಇವಾಗ ಪಲ್ಯ ರೆಡಿ ಐತಲ್ಲ. ಇಲ್ಲಿ ಗ್ಯಾಸ್ ಚಂದಕ್ಕೆ ಇಟ್ಟಿದ್ದೀನಿ, ಆ ಕಡೆ ಪಲ್ಯದ ಕುರಿತಾ ಇದ್ದೀನಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ.
ಇವಾಗ ಗುರಳ್ ಪುಡಿ ಫ್ರೆಂಡ್ಸ್, ಇದನ್ನು ಮುಂಚೆನೆಲ್ಲ ಮಾಡಿಟ್ಕೊಂಡಿದ್ದೆ ನಾನು. ಇವಾಗ ಗುರಳ್ ಪುಡಿ ಶೇಂಗಾ ಇದ್ರೊಳಗೆ ಹಾಕಿಟ್ಟಿದ್ದೆ, ಹಾಗಾಗಿ ಅದನ್ನು ಹಾಕ್ಬಿಡ್ತೀನಿ ನಾನೀಗ. ಅದು ಈಗ ನೀರು ಜಾಸ್ತಿ ಹಾಕಿದ್ದೀನಲ್ಲ, ಅದಕ್ಕೆಲ್ಲ ಕರೆಕ್ಟ್ ಆಗ್ತದೆ ಇವಾಗ. ಹಂಗಾಗಿ ಸಾಂಬಾರಿದೆ ಫ್ರೆಂಡ್ಸ್, ಹಂಗಾಗಿ ಸಾಂಬಾರೇನು ಮಾಡಲ್ಲ. ಬೇಳೆ ಸಾರು ಐತಿನ ಬೆಳಗಿದು, ಹಂಗಾಗಿ ನಾನು ಅನ್ನ ಪಲ್ಯ ಅಷ್ಟೇ, ರೊಟ್ಟಿನೂ ಅದಾವು. ಹಂಗಾಗಿ ಪಲ್ಯವು ರೆಡಿ ಆಯಿತು, ಅನ್ನ ಆಗೈತಿ ಫ್ರೆಂಡ್ಸ್. ಹೀಗಾಗಿದೆ ನೋಡಿರಿ ಪಲ್ಯ. ಹೋಗಿ ಬರ್ತೀನಿ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ರೀ ಮತ್ತೆ. ನಮಸ್ಕಾರ.